ಸ್ವಾಮಿಗಳೇ, ನಾವು ಮಾಲೆ ಹಾಕಿದಾಗ ಬೇರೆ ಸ್ವಾಮಿಗಳ ಮನೆಗೆ ಅಂದರೆ ನಮ್ಮ ಫ್ರೆಂಡ್ಸ್ ಮನೆಗಾಗಿರ್ಬೋದು, ಅಥವಾ ನಾವು ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಡೆಲಿವರಿ ಬಾಯ್ಸ್ ಆಗಿರ್ತೀವಿ, ಹೋಮ್ ಡೆಲಿವರಿ ಇರುತ್ತೆ, ಅವ್ರ ಮನೆಗಳಿಗೆಲ್ಲ ಹೋಗ್ಬೋದಾ ಅಂತಂದರೆ ನೀವು ಏಕಾಏಕಿ ಅವ್ರ ಮನೆಗೆ ಹೋಗೋ ಹಾಗಿಲ್ಲ, ಹೋಗಬೇಡಿ. ಯಾಕೆಂದರೆ ಅವ್ರು ಶುಚಿ ಇರ್ತಾರೋ ಇರಲ್ವೋ ಅಲ್ವಾ, ಅವರ ಪರ್ಮಿಷನ್ನ ಕೇಳಿ. ಅಥವಾ ಅವರಾಗವರೇ ಪರವಾಗಿಲ್ಲ ಬನ್ನಿ ಸ್ವಾಮಿಗಳೇ ಅಂತ ಹೇಳಿ ಕರೆದ್ರೆ ಶುಚಿ ಇದೆ ಅಂತ ಅರ್ಥ. ಆಗ ಬೇಕಾದರೆ ನೀವು ಒಳಗಡೆ ಹೋಗಿ ಪ್ರಸಾದ ಕೊಟ್ಟರೆ ಪ್ರಸಾದ ಕೂಡ ಸ್ವೀಕಾರ ಮಾಡಿ. ಅವ್ರಿಗೆ ಮುಂಚಿತವಾಗಿ ಹೇಳಿ, ಆದಷ್ಟು ಉಪ್ಪು ಖಾರ ಮತ್ತು ಈ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಕೂಡ ಅವಾಯ್ಡ್ ಮಾಡಿ ಸ್ವಾಮಿಗಳೇ ಅಂತ ಅವ್ರಿಗೆ ಮುಂಚಿತವಾಗಲೇ ಹೇಳಿ. ಮಾಲಾಧಾರಣೆ ಮಾಡಿರ್ತಕ್ಕಂತಹ ಸ್ವಾಮಿಗಳು ಸಿವಿಲ್ಲಾಗಿ, ಅಂದರೆ ಬೇರೆ ಸ್ವಾಮಿಗಳಿರ್ತಾರಲ್ವ ಮಾಲೆ ಹಾಕದೇ ಇರೋವಂಥವ್ರು, ಅವರ ಜೊತೆ ಮಾತಾಡುವಾಗ ಸ್ವಲ್ಪ ಡಿಸ್ಟೆನ್ಸಲ್ಲಿ ಫಸ್ಟ್ ಮಾತಾಡಿ. ಅವರು ಶುಚಿ ಇದ್ದರೆ ನಿಮ್ಮ ಮುಂದಕ್ಕೆ ಬಂದು ನಿಮ್ಮ ಹತ್ರ ಶೇಕ್ ಹ್ಯಾಂಡ್ ಕೊಟ್ಟು ಕೂಡ ಮಾತಾಡಿಸ್ತಾರೆ, ತಪ್ಪಿಲ್ಲ. ನೀವೇ ಮೇಲ್ಬಿದ್ದು ಮಾತಾಡಿಸ್ಬೇಡಿ. ಅವರು ಹಿಂದಕ್ಕೆ ಜರಿತಾ ಇರ್ತಾರೆ ಸ್ವಾಮಿಗಳು ಅವ್ರನ್ನ ಮುಟ್ಟಬಾರ್ದು ಅಂತ. ನಾವು ಬಲವಂತವಾಗಿ ಅವ್ರಿಗೆ ಹಿಂಸೆ ಕೊಡೋದು ಬೇಡ. ನನ್ನ ಮನಸ್ಸಾಳುವ ರಸನೇ ಶರಣಮಯ್ಯಪ್ಪ.